Hello dear students, welcome to the accountancy class. Today is day 20 and we are taking question number 18 from your textbook numerical questions page number 71. Okay, nodri 20 dina aiti. Almost we have covered all the types of sums. ಇನ್ನು ನಾನು ನಿಮಗೆ ಎರಡು ಕ್ವೆಶ್ಚನ್ ಹೇಳ್ಕೊಡ್ತೀನಿ. Only two questions I will tell you. One is question number 18 and another one will be question number 19. ಸಾಮಾನ್ಯವಾಗಿ ಮೇ ಬಿ ಕ್ವೆಶ್ಚನ್ ನಂಬರ್ 19 ಟೈಪ್ ಕ್ವೆಶ್ಚನ್ ಅಂತೂ ನಿಮಗೆ ಎಕ್ಸಾಮ್ ದಲ್ಲಿ ಕೇಳಂಗಿಲ್ಲ. ಬಟ್ ನೋಡ್ರಿ, ದಿಸ್ ಇಸ್ ಮೈ ಸಿನ್ಸಿಯರ್ ಸಜೆಷನ್ ಫಾರ್ ಆಲ್ ಆಫ್ ಯು ದಟ್ ವೈ NCERT ಟೆಕ್ಸ್ಟ್ ಬುಕ್ ಬಂತು. ಮೊದಲು PU ಟೆಕ್ಸ್ಟ್ ಬುಕ್ ಇತ್ತು. ಓಕೆ, ಈಗ NCERT ಟೆಕ್ಸ್ಟ್ ಬುಕ್ ಬಂದ್ಬಿಟ್ಟೈತಿ. ವೈ ಇಸ್ ಇಟ್ ಸೊ? Because when a student is studying in any part of the nation, ಯಾವುದರ ಬೇಕಾದ ಮೂಲೆಯಾದಾಗ ಅವರು ಅಭ್ಯಾಸ ಮಾಡಲಿ, he is competing with the another student at the same time. ನೀವು ಯಾರು ಈ ಜಮಖಂಡಿದಲ್ಲಿ ಅಭ್ಯಾಸ ತಗೊಳಕತ್ತೀರಿ ಅಥವಾ ಮುಧೋಳದಲ್ಲಿ ಅಭ್ಯಾಸ ಮಾಡಕತ್ತೀರಿ, you are competing at the same time with the student who is studying in Delhi or Mumbai or Bengaluru or any other metro city. So, Bengaluru ಅಂತ ಇದೆ, ನಮ್ಮ ರಾಜ್ಯದಲ್ಲಿನ ಬರ್ತೈತಿ. But what about the student who is studying in Delhi, the national capital? What about the student who is studying in Mumbai, the economic capital? They can be far better and smarter than you. Okay? So, ಅದಕ್ಕಾಗಿ ನೋಡ್ರಿ, ಗವರ್ಮೆಂಟ್ ಏನ್ ಮಾಡೈತಂದ್ರ ಎಲ್ಲಾ ಸ್ಟೂಡೆಂಟ್ಸ್ ಭಾರತ ದೇಶದ ಯಾವ ಬೇಕಾದ ಮೂಲೆಯಾಗಿರ್ಲಿ ಸೇಮ್ ಸಿಲೆಬಸ್ ಸ್ಟಡಿ ಮಾಡಲಿ. ಸೊ ಇಲ್ಲಿ ನಾ ಏನ್ ಲೆಕ್ಕ ಬಿಡ್ಸಾಕತ್ತೇನೆ, ಕ್ವಶನ್ ನಂಬರ್ 18 ಪೇಜ್ ನಂಬರ್ 71, ಅವರಿಗೂ ಸೇಮ್ ಲೆಕ್ಕ ಇರ್ತೈತಿ. ದೇ ವಿಲ್ ಆಲ್ಸೋ ಹ್ಯಾವ್ ದ ಸೇಮ್ ಕ್ವಶನ್. ಸೊ ಇದರಿಂದ ಏನಾಯ್ತು, ಈ NCERT ಸಿಲೆಬಸ್ ಬರುವುದರಿಂದ ಏನಾಯ್ತಂದ್ರ ಥ್ರೂ ಔಟ್ ಇಂಡಿಯಾ ಎವ್ರಿ ಸ್ಟೂಡೆಂಟ್ ವಿಲ್ ಗೆಟ್ ಈಕ್ವಲ್ ಅಪಾರ್ಚುನಿಟಿ ಬೈ ಗೆಟಿಂಗ್ ಅನ್ ಈಕ್ವಲ್ ನಾಲೆಡ್ಜ್. ಓಕೆ, so tomorrow when you will apply for your professional courses, ಯಾವಾಗ ನೀವು CA, CS, CMA ಇಂತಾವ್ ಯಾವ್ದು ಬೇಕಾದ ಪ್ರೊಫೆಷನಲ್ ಕೋರ್ಸ್ ಸಲುವಾಗಿ ಅಪ್ಲೈ ಮಾಡ್ತೀರಿ, you will have this kind of questions. There is nothing easy. ನೋಡ್ರಿ, as a student ನಿಮಗೆ ತಯಾರಿ ಮಾಡೋದಿತ್ತಂದ್ರ ನೀವು ಆಲ್ವೇಸ್ ಟಫ್ ಕ್ವಶನ್ ಸಲುವಾಗಿ ತಯಾರಿ ಮಾಡಬೇಕು, ಈಸಿ ಕ್ವಶನ್ ಸಲುವಾಗಿ ತಯಾರಿ ಮಾಡಬಾರ್ದು. ಓಕೆ, ಯಾವಾಗ ನಿಮಗೆ ಟಫ್ ಕ್ವಶನ್ಸ್ ಬರ್ತಾವ ಅಂದ್ರೆ ಅಲ್ಟಿಮೇಟ್ಲಿ ನಿಮಗೆ ಈಸಿ ಕ್ವಶನ್ ಅಂತೂ ಬರ್ತಾವ. ಬಟ್ ಸಪೋಸ್ ನಿಮಗೆ ಬರೀ ಈಸಿ ಕ್ವಶನ್ಸ್ ಬರಾಕತ್ತಾವ ಮತ್ತು ಬೈ ಚಾನ್ಸ್ ಎಕ್ಸಾಮ್ ದಲ್ಲಿ ಟಫ್ ಕ್ವಶನ್ ಬಂತಂದ್ರ ಯು ವಿಲ್ ಲೂಸ್ ದ ಮಾರ್ಕ್ಸ್. ಅಲಾಂಗ್ ವಿತ್ ದಟ್ ಯು ವಿಲ್ ಲೂಸ್ ದ ಅಪಾರ್ಚುನಿಟಿ ಟು ಗೆಟ್ ಗುಡ್ ರಿಸಲ್ಟ್. ಸಮಟೈಮ್ಸ್ ಯು ಲೂಸ್ ದ ಅಪಾರ್ಚುನಿಟಿ ಟು ಗೆಟ್ ದ ರ್ಯಾಂಕ್ ಆಸ್ ವೆಲ್. ಓಕೆ, ಸೊ ರಿಸ್ಕ್ ತಗೋಬಾರದು. ನೋಡ್ರಿ, ರಿಸ್ಕ್ ತಗೋಗಿಂತ ಚಲೋ ಐತಿ ತಯಾರಿ ಮಾಡ್ರಿ. ಎಲ್ಲಾ ಪ್ರಕಾರದ ಲೆಕ್ಕ ಯಾವ್ದು ಬೇಕಾದ ಲೆಕ್ಕ ಕೊಡ್ರಿ, ನಾ ಅದನ್ನ ಬಿಡಿಸ್ತೀನಿ. ನಾ ಜಮಖಂಡಿದಾಗಿ ಇಂದು ಮುಂಬೈ ಅಥವಾ ಡೆಲ್ಲಿದಲ್ಲಿ ಇರುವಂತ ಸ್ಟೂಡೆಂಟಿಗೆ ಚಾಲೆಂಜ್ ಮಾಡಬಹುದು. ಅವರು ಆ ಲೆಕ್ಕ ಬಿಡಿಸಾಕ್ ಬರ್ತಿತ್ತು ಇಲ್ಲ, ಐ ಡೋಂಟ್ ನೋ, ಬಟ್ ನಾ ಬಿಡಿಸಿ ತೋರಿಸ್ತೀನಿ ಅಂತ ನಿಮ್ದು ತಯಾರಿ ಆಗಿರ್ಬೇಕು. ಅದರ್ವೈಸ್ ಏನಾಗತ್ತೈತಿ ನೋಡ್ರಿ, ಮೆಜಾರಿಟಿ ಜಾಗದಲ್ಲಿ ಇದು ಎಕ್ಸಾಮ್ ಸಲುವಾಗಿ ಇಂಪಾರ್ಟೆಂಟ್ ಐತಿ, ಇದನ್ನ ಇಷ್ಟ ಮಾಡ್ರಿ, 100 out of 100 ನಿಮಗೆ ಬಿದ್ದ ಬೀಳ್ತಾವ್. ಗುಡ್, ಇಟ್ ಈಸ್ ಇಂಪಾರ್ಟೆಂಟ್, ನಾನು ಆ ರೀತಿ ಕಲಿಸ್ತೀನಿ. ಬಟ್ ಅದರ ಜೊತೆಯಲ್ಲಿ ಏನ್ ಎಕ್ಸ್ಟ್ರಾ ಐತಿ ಅದನ್ನು ತಯಾರು ಮಾಡ್ರಿ. ಯಾಕಂದ್ರೆ ಬರೇ ಎಕ್ಸಾಮ್ ಲೈಫ್ ಇಲ್ಲಲ್ಲ, ಈ ಎಕ್ಸಾಮ್ ಮುಗಿದ ಮೇಲೆ ನಿಮಗೆ ರಿಯಲ್ ಲೈಫ್ ದಲ್ಲಿ ಜಾಬ್ನು ಬೇಕಾಗಿದೆ. ಸೊ ಅವಾಗ ಯಾವಾಗ ನೀವು ಫುಲ್ ತಯಾರಿ ಮಾಡಿರಿ ನಿಮಗೆ ಜಾಬ್ ಸಿಗ್ತೈತಿ, ಅದರ್ವೈಸ್ ಜಾಬ್ ಸಿಗಂಗಿಲ್ಲ. ಸೊ ಹ್ಯಾವ್ ಅ ಲಾಂಗ್ ಟರ್ಮ್ ವ್ಯೂ. ಡೋಂಟ್ ಥಿಂಕ್ ಓನ್ಲಿ ಫಾರ್ ದ ರ್ಯಾಂಕ್, ಓನ್ಲಿ ಫಾರ್ ದ 100 out of 100, ಓನ್ಲಿ ಫಾರ್ ದ ಮಾರ್ಕ್ಸ್. ಅದಂತೂ ನಿಮಗೆ ನಾವು ಏನ್ ಹೇಳಿರ್ತೀವಿ ಅದನ್ನ ನೀವು ಮಾಡಿದ್ರೆ ನಿಮಗೆ 100 out of 100 ಬಿದ್ದ ಬೀಳ್ತಾವ. ಬಟ್ ಅದರ ಜೊತೆಯಲ್ಲಿ ನಿಮಗ ಒಂದು ನ್ಯಾಷನಲ್ ಲೆವೆಲ್ ತನಕ ಸ್ಟೂಡೆಂಟ್ಸಿಗೆ ಕಾಂಪೀಟ್ ಮಾಡುವಂತ ಅಬಿಲಿಟಿನೂ ಇರಬೇಕು. ಫ್ಯಾಷನ್ ನಲ್ಲಿ ಎಲ್ಲಾರು ಮುಂದೆ ಬಂದಿರ್ ನೋಡ್ರಿ. ಓಕೆ, ಡೆಲ್ಲಿದಲ್ಲಿ ಯಾರೇ ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಗರ್ಲ್ಸ್ ಬಗ್ಗೆ ಹೇಳಾಕತ್ತೀನಿ, ಅಡ್ಡಾಡಿದ್ರೆ ನಮ್ಮ ಹುಡುಗಿಯರನ್ನು ಯಾಕಿಂತ ಕಮ್ಮಿ ಇಲ್ಲ. ಅದೇ ರೀತಿ ಬಾಯ್ಸ್ ಬಗ್ಗೆ ಹೋಗೋದಿತ್ತಂದ್ರ ಅಲ್ಲಿ ಯಾರ ಕಡೆ ಬುಲೆಟ್ ಐತಂದ್ರೆ ನಮ್ಮ ಹುಡುಗರ ಕಡೆನೂ ಬುಲೆಟ್ಸ್ ಅದಾವ. ಓಕೆ, ಸೊ ಉಳ್ಕಿದ ಎಲ್ಲಾದ್ರಾಗ ನಿಮ್ ಹಿಂದ್ ಉಳಿಯಾಕತ್ತಿಲ್ಲ. Why you should be behind when it comes for education, and that's why the NCERT syllabus is, I think, a good move. ಇದರಿಂದ ಏನಾಗ್ಬಿಟ್ಟೈತಿ, ಆಲ್ ಇಂಡಿಯಾ ಲೆವೆಲ್ ಮೇಲೆ ಎಲ್ಲಾ ಸ್ಟೂಡೆಂಟ್ಸ್ ಒಂದ ಲೆವೆಲ್ಗೆ ಬಂದ್ಬಿಟ್ಟಾರ. ಅ ಡೆಲ್ಲಿ ಸ್ಟೂಡೆಂಟ್ ಇಸ್ ಆಲ್ಸೋ ಲರ್ನಿಂಗ್ ದ ಸೇಮ್ ಕ್ವಶನ್ ಅಂಡ್ ಅ ಜಮಖಂಡಿ ಸ್ಟೂಡೆಂಟ್ ಇಸ್ ಆಲ್ಸೋ ಲರ್ನಿಂಗ್ ದ ಸೇಮ್ ಕ್ವಶನ್. ಈಗ ಇಲ್ಲಿ ಫರಕ್ ಎಲ್ಲಿ ಬರ್ತೈತಿ, ಸ್ಟೂಡೆಂಟ್ ತೋರಿಸುವಂತ ಆಟಿಟ್ಯೂಡ್ ಮೇಲೆ, ದಟ್ ಹೌ ದೇ ವಾಂಟ್ ಟು ಪ್ಲಾನ್ ದೇರ್ ಫ್ಯೂಚರ್. ಓನ್ಲಿ ಮಾರ್ಕ್ಸ್ ಓರಿಯೆಂಟೆಡ್, ಇದಕ್ಕಿಂತ ಮೊದಲು ನಾ ಎಷ್ಟು ಕಲ್ಸೇನಿ ಅಷ್ಟ ಪರ್ಫೆಕ್ಟ್ ಮಾಡ್ಬೋದು.
ಆರಾಮ್ ಔಟ್ ಆಫ್ ಔಟ್ ತಗೋತೀವಿ ಈ ಪಾಠದಾಗ. ಓಕೆ, ಇಲ್ಲ ನಾಲೆಜ್ ಓರಿಯೆಂಟೆಡ್ ಐತಿ, ಇವತ್ತಿನ ಏನ್ ಹೇಳ್ಲಿಕ್ಕ ಹೇಳಾಕತ್ತೀನಿ, ಟುಡೇ ಅಂಡ್ ಟುಮಾರೋ ಫೋಕಸ್ ಆನ್ ದ್ಯಾಟ್ ಆಲ್ಸೋ. ಬಂದ್ ಅಂದ್ರೂ ಓಕೆ, ಬರ್ಲಿಲ್ಲ ಅಂದ್ರೂ ಓಕೆ, ತ್ರಾಸ್ ತಗೋಬೇಡ್ರಿ, ಬಟ್ ತಿಳ್ಕೋರಿ. ಓಕೆ, yes, so let us start. What we are going to do first, we are going to read the question, understand it, and then later on start solving. ಏನ್ ಹೇಳ್ಯಾರ ನೋಡ್ರಿ, the Orient Company Limited offered for public subscription 20,000 equity shares of rupees 10 each at a premium of 10%. So what we know that the shares are being issued at a premium of 10%. This is an important information. Payable rupees 2 on application, rupees 4 on allotment, including premium. So allotment ಒಳಗನ ಏನಾಗಿದೆ ನೋಡ್ರಿ, ಪ್ರೀಮಿಯಂ ಎಂದು ಏನು ₹1 ಐತಿ ಅದನ್ನು ಕವರ್ ಮಾಡಕತ್ತಾರೆ. rupees 3 for first call and rupees 2 on the second and final call. So totally how many calls they are making together? Everything 4 are there. Applications for 26,000 shares were received. This is a question of over subscription. So market dalli nim kade ಎಷ್ಟು ಅದಾವ shares ಕೊಡಾಕ? only 20,000. But how many applications you have received? You have received the application for 26,000 shares. The application for 4,000 shares were rejected. Now see, it's very important to understand this. 20,000 shares adavu, ನಿಮಗೆ application ಎಷ್ಟು shares ಬಂದ್ಬಿಟ್ಟೈತಿ? 26,000 shares application ಬಂದ್ಬಿಟ್ಟೈತಿ. Out of this 26,000, what you are doing? You are rejecting the 4,000 shares. 4,000 shares ನೀವು ಏನ್ ಮಾಡಕತ್ತೀವಿ? ಕಂಪ್ಲೀಟ್ಲಿ ರಿಜೆಕ್ಟ್ ಮಾಡಕತ್ತೀವಿ. ಯಾವಾಗ ನಾವು ಹೇಳ್ತೀವಿ ರಿಜೆಕ್ಟ್ ಜೊತೆಲಿನ ಏನ್ ಬಂದ್ಬಿಡ್ತೈತಿ? ರಿಫಂಡ್ ಅನ್ನು ಬಂದ ಬಿಡ್ತೈತಿ. ಯಾಕಂದ್ರೆ ಯಾವಾಗ ನೀವು ಹೇಳಕತ್ತೀರಿ, when you are saying that we will not allot you the shares, ಅವಾಗ ನೀವು ಏನ್ ಮಾಡ್ಬೇಕಾಗ್ತೈತಿ? ಅವ್ರು ಆಲ್ರೆಡಿ ಕೊಟ್ಟಿರುವಂತ ಅಪ್ಲಿಕೇಶನ್ ಮನಿ ನೀವು ಅವರಿಗೆ ವಾಪಸ್ ಕೊಡ್ಬೇಕಾಗ್ತೈತಿ, ರಿಫಂಡ್ ಮಾಡ್ಬೇಕಾಗ್ತೈತಿ. ಸೊ ಆನ್ 4,000 shares the application money should and must be refunded. ಓಕೆ, ಅವ್ರು ಹೇಳಿಲ್ಲ ಅಂದ್ರೂ ನೀವು ಅದನ್ನು ತಿಳ್ಕೋಬೇಕು. Application for 4,000 shares were rejected and pro rata allotment was made for the remaining applicants. Okay, so ಎಷ್ಟು ಅದಾವ ನೋಡ್ರಿ remaining applicants? 22,000 shares ಮೇಲೆ ದುಡ್ಡು ಬಂದೈತಿ. ಅದಾವ ಎಷ್ಟು shares ಕೊಡಾಕ? 20,000. ಸದ್ಯ we are taking a little again easier sum here. Tomorrow will be the last sum and the toughest sum. Okay, so here what should you understand by the word pro rata? You have already learned this also. See, ನೀವು ಇದನ್ನು ಕಲ್ತಿರಿ. pro rata ಅಂದ್ರೆ ಏನು? ಯಾರು ಎಷ್ಟು ಶೇರ್ಸ್ ಅನ್ನು ಡಿಮಾಂಡ್ ಮಾಡ್ಯಾರು ಅವ್ರು ಎಲ್ಲರಿಗೂ ನೀವು ಫುಲ್ಲಿ ಆ ಶೇರ್ಸ್ ಅನ್ನು ಕೊಟ್ಟಿಲ್ಲ. ಯಾರು 10 ಶೇರ್ಸ್ ಬೇಡ್ಯಾರ ಅಂದ್ರೆ ನೀವು ಅವ್ರಿಗೆ 8 ಕೊಟ್ಟಿರಿ, 5 ಬೇಡ್ಯಾರ ಅಂದ್ರೆ 4 ಕೊಟ್ಟಿರಿ. ಆ ರೀತಿದಿಂದ ಏನ್ ಮಾಡಿರಿ? ಅಲಾಟ್ಮೆಂಟ್ ಮಾಡಿರಿ. 5 ಬೇಡ್ಯಾರು, 2 ಬೇಡ್ಯಾರು, 1 ಬೇಡ್ಯಾರ ಅಂದ್ರೆ ಅಂತವ್ರಿಗೆ ಎಲ್ಲರಿಗೂ ಏನ್ ಮಾಡಿರಿ? ರಿಜೆಕ್ಟ್ ಮಾಡಿಬಿಟ್ಟಿರಿ. Okay, so that those who are asking or demanding for few shares, you have rejected them altogether. Those who are demanded for more, ಎಲ್ಲರಿಗೂ ಎಲ್ಲ ಶೇರ್ಸ್ ಕೊಡಕ್ ಆಗಕತ್ತಿಲ್ಲ, ಯಾಕಂದ್ರೆ ಬಹಳ ಅಪ್ಲಿಕೇಶನ್ ಬಂದ್ಬಿಟ್ಟಾವು. ಸೊ ಪ್ರಪೋರ್ಷನೇಟ್ಲಿ ನೀವು ಏನ್ ಮಾಡಿರಿ? ಡಿವೈಡ್ ಮಾಡಿರಿ. ಸೊ ಸದ್ಯ that is not our headache right now. Only what you need to understand is in this 22,000, 2,000 shares ಮೇಲೆ ನಿಮ್ ಕಡೆ ಎಕ್ಸ್ಟ್ರಾ ಮನಿ ಬಂದ್ಬಿಟ್ಟೆ. Okay, on this 22,000 shares, 2,000 shares ಮೇಲೆ the application money extra has been received. That extra money needs to be adjusted for the allotment call. Always remember this. Okay, ಅವ್ರು ಹೇಳಿದ್ರು ಅಂದ್ರೆ ಒಳ್ಳೇದು, ಹೇಳಿಲ್ಲ ಅಂದ್ರೆ ನೀವ ತಿಳ್ಕೋಬೇಕು. It has to be adjusted to the allotment. ಮುಂದಿನ ಕಾಲಿಗೆ ಅಡ್ಜಸ್ಟ್ ಆಗಬಾರದು. ಆದ್ರೂ ಎಕ್ಸೆಸ್ ಉಳಿದೈತಂದ್ರೆ it should not ಅಲ್ಲ, it cannot according to the Companies Act. ನೀವು ಅದನ್ನ ಫೈನಲ್ ಕಾಲ್ ಫಸ್ಟ್ ಕಾಲಿಗೇನು ಅಡ್ಜಸ್ಟ್ ಮಾಡಕ್ ಆಗಂಗಿಲ್ಲ. ಇನ್ ದಟ್ ಕೇಸ್ ಯು ಹ್ಯಾವ್ ಟು ರೀಫಂಡ್ ಇಟ್ ಇಫ್ ಇಟ್ ಇಸ್ ಟೂ ಮಚ್. ಬಟ್ ಅಂತ ಲೆಕ್ಕ ಸದ್ಯ ನಿಮಗೆ ಕೊಡಂಗಿಲ್ಲ. ನೀವು ಡಿಗ್ರಿ ಲೆವೆಲ್ಗೆ ಹೋದ್ಮೇಲೆ ಅಂತ ಲೆಕ್ಕ ಕೊಡ್ತಾರೆ. ಓಕೆ, ಬೋತ್ ದ ಕಾಲ್ಸ್ ವೇರ್ ಮೇಡ್ ಅಂಡ್ ದ ಕಾಲ್ ಮನಿ ವೇರ್ ರಿಸೀವ್ಡ್. ಓಕೆ, ಬೋತ್ ದ ಕಾಲ್ಸ್ ಮೀನ್ಸ್ ಫಸ್ಟ್ ಕಾಲ್ ಅಂಡ್ ಫೈನಲ್ ಕಾಲ್. ಆಲ್ ದ ಮನಿ ವೇರ್ ರಿಸೀವ್ಡ್ ಎಕ್ಸೆಪ್ಟ್ ದ ಫೈನಲ್ ಕಾಲ್. ಓಕೆ, ಸೊ ಎಲ್ಲಿ ಎಕ್ಸೆಪ್ಟ್ ಅಂತ ಬಂತು ನೀವು ತಿಳ್ಕೊಂಡ್ಬಿಟ್ರಿ ಫಾರ್ಫೀಚರ್ ಲೆಕ್ಕನ ಬರಾಕತ್ತಾವ. ಸೊ 500 ಶೇರ್ಸ್ ಮೇಲಿಂದ ಏನಾಗೈತಿ? ದುಡ್ಡು ಬಂದಿಲ್ಲ. ಅಂತ ಶೇರ್ಸ್ ಗೆ ಅವ್ರು ಏನ್ ಮಾಡ್ಯಾರು? ಫಾರ್ಫೀಟ್ ಮಾಡ್ಯಾರು. 500 shares were forfeited. 300 of the forfeited shares. ಈಗ 500 shares ಏನ್ ಫಾರ್ಫೀಟ್ ಮಾಡ್ಯಾರು, out of that 500 shares only 300 shares are reissued as a fully paid at ₹9 per share. Give journal entries and prepare the balance sheet. ಹೇಳ್ಯಾರ ನೋಡ್ರಿ ಇಲ್ಲಿ. So you have to prepare the balance sheet. Okay, so yes, let us start ಮಾಡ್ಬಿಡೋಣ ನೋಡ್ರಿ.
ಇಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಮಹತ್ವದಿತ್ತು, ಇದನ್ನ ತಿಳ್ಕೊರಿ. ಇನ್ನು ಮುಂದೆ ಏನ್ ಲೆಕ್ಕ ತಗೋತೀರಿ, ನೀವು ಎಷ್ಟೆಷ್ಟು ಕಲ್ತೀರಿ ಈ 19 ಡೇಸ್ ನಲ್ಲಿ ಎಲ್ಲಾನು ಒಂದ ಲೆಕ್ಕದಲ್ಲಿ ಬರುವಂತ ಕ್ವಶನ್ಸ್ ಇರ್ತವೆ. ಓಕೆ, ಎಕ್ಸಾಮ್ ನಲ್ಲಿ ಇಂಥ ಕ್ವಶನ್ ಬರ್ತಾವೋ ಇಲ್ಲ, ಡೋಂಟ್ ನೋ, ನೋ ಗ್ಯಾರಂಟಿ. 99% ಅಂತೂ ಬರಂಗಿಲ್ಲ, ಈಸಿ ಕ್ವಶನ್ಸ್ ಅನ್ನ ಕೇಳಿರ್ತಾರೆ. So what you have learned before day 20, only that kind of questions will come for your exam. Then why I am teaching you this day 20 and 21? Because I want my students to compete with the metro students, not only for marks, for knowledge. Remember, okay? So yes, this is the basic information. Let us go. Yen madodaiti journal entries tayar madodu. Okay, start ಮಾಡೋಣ. ಮೊದಲನೇ ಎಂಟ್ರಿ ಏನಿರ್ತೈತೆ ನೋಡ್ರಿ, always the first entry is for the application money received. So write down bank account debit, bank account debit. ಈಗ ನೋಡ್ರಿ, ಆಲ್ವೇಸ್ ನೆನಪಿಟ್ರಿ, ಬ್ಯಾಂಕ್ ದವರಿಗೆ ಏನು ಗೊತ್ತಿರಂಗಿಲ್ಲ, ನೀವು ಎಷ್ಟು ಶೇರ್ ಇಶ್ಯೂ ಮಾಡಿರಿ, ಎಷ್ಟು ಅಪ್ಲಿಕೇಶನ್ ಬಂದೈತಿ, ಅವ್ರಿಗಂತೂ ಏನ್ ದುಡ್ಡು ಬರ್ತೈತಿ ಅವ್ರು ಆಸ್ ಇಟ್ ಇಸ್ ತಗೊಂಡ್ ಬಿಡ್ತಾರೆ. ಸೊ ಆನ್ ಹೌ ಮೆನಿ ಶೇರ್ಸ್ ದ ಅಮೌಂಟ್ ಇಸ್ ರಿಸೀವ್ಡ್? ಆನ್ 26,000 shares into rupees. What is the application money? See, the application money is rupees 2 per share. So ultimately ದುಡ್ಡು ಎಷ್ಟು ಬಂದೈತೆ ನೋಡ್ರಿ, 52,000 ರೂಪಾಯಿ ದುಡ್ಡು ಬಂದೈತೆ, 52,000 rupees. 2, for what this amount has been received for, they have mentioned what kind of shares these are. Yes, 2, equity share application account. Equity share application account. Now what is the amount? See, amount is rupees 52,000. Give the narration. Being application money, being application money received, being application money received, being application money received. This much is enough. Okay, draw a line. Now next ಏನ್ ಮಾಡ್ತೀರಿ, application money ಗೆ ಟ್ರಾನ್ಸ್ಫರ್ ಮಾಡ್ತೀರಿ. Now see here, I am going to teach you the compound entry only. ಈಗ ಯಾವಾಗ ನೀವು ಅಪ್ಲಿಕೇಶನ್ ಮನಿಗೆ ಟ್ರಾನ್ಸ್ಫರ್ ಮಾಡಕತ್ತೀರಿ, ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಿ? ಕ್ಯಾಪಿಟಲ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತೀರಿ. ನಿಮ್ ಕಡೆ ಶೇರ್ಸ್ ನ ಎಷ್ಟು ಅದಾವ ಕೊಡಾಕ? 20,000 ಶೇರ್ಸ್ ಅಷ್ಟ ಅದಾವ. ಅಪ್ಲಿಕೇಶನ್ ಅಲ್ಲಿ ನೋಡ್ರಿ ಎಷ್ಟು ಬಂದ್ಬಿಟ್ಟವು, 26,000 ರೂಪಾಯಿ ಅಪ್ಲಿಕೇಶನ್ ಮನಿ ಬಂದ್ಬಿಟ್ಟೆ. The information what is given into the question, 4,000 has been rejected. So ultimately what you have to do, you have to refund that amount. And yet another 2,000 shares what excess money has been received, that needs to be adjusted for the allotment. Okay, so here I am going to club 3 journal entries. 3 journal entries ಗೆ ಕೂಡಿಸಕತ್ತೀವಿ ನಾವು. ಯಾವ್ಯಾವ ಅದಾವ ನೋಡ್ರಿ ಆ 3 journal entry. First, application money transferred to capital account, application money refunded, and excess application money adjusted towards the allotment. These 3 journal entries we are doing a compound entry. ಮತ್ತೆ ನೀವು ಮೊದಲನೇ ಸತಿ ಮಾಡಕತ್ತಿಲ್ಲ. In the previous question also we have done it. Okay, so let us do it. This application account from credit it will become debit. So write down equity share application account debit, equity share application account debit for rupees 52,000. Correct? Now here onwards be very much alert. 2, equity share capital account, equity share capital account. Okay, what you are doing, you are transferring the application money to the capital, but how many shares are there to be issued? 20,000 only. So into capital account, how many shares are there? 20,000 shares. And what is the application money per share? It is rupees 2 per share. So what is the amount that will be transferred to the capital account? It is rupees 40,000. What about the remaining 12,000? Yes, we will see here. 2, bank account. Why bank account? The excess application money is being returned. So in managed journal entry exactly the reverse entry again. Equity share application account debit to bank account. Now how much you are returning? 4,000 shares into rupees 2 per share, into rupees 2 per share. So which is equal to rupees 8,000. Okay, is it done? No.
ಇನ್ನು 2,000 ಶೇರ್ಸ್ ಮೇಲಿಂದ ಏನೈತಿ ನಮ್ಮ ಕಡೆ ಎಕ್ಸ್ಟ್ರಾ ಮನಿ ಐತಿ. ಸೊ ಆ ಎಕ್ಸೆಸ್ ಮನಿ ಅಪ್ಲಿಕೇಶನ್ ಅದ ಎಕ್ಸೆಸ್ ಮನಿ ಎಲ್ಲಿ ಅಡ್ಜಸ್ಟ್ ಮಾಡಾಕತ್ತೀರಿ ಅಲಾಟ್ಮೆಂಟ್ ಅಲ್ಲಿ. ಸೊ ರೈಟ್ ಡೌನ್ ಟು ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್. ಈಕ್ವಿಟಿ ಶೇರ್ allotment account. Okay, now what is the excess amount? It is on 2,000 shares into rupees 2 per share. Okay, which is equal to rupees 4,000. So in this way your debit will become equal to your credit. You can see this is 52,000, this is 40 plus 8 48, 48 plus 4 is equal to 52,000. ಈ ರೀತಿಯಿಂದ ನಾವು ಏನ್ ಮಾಡಕತ್ತೀವಿ ಕಂಪೌಂಡ್ ಜರ್ನಲ್ ಎಂಟ್ರಿ ಮಾಡಕತ್ತೀವಿ. ನೀವು PUC ಫಸ್ಟ್ ಇಯರ್ ನಲ್ಲಿ ಇದನ್ನ ಕಲಿತಿರಬಹುದು. ಓಕೆ, ಇಟ್ ಈಸ್ ಅಡ್ವೈಸ್ಡ್ ಟು ಲರ್ನ್ ಕಂಪೌಂಡ್ ಜರ್ನಲ್ ಎಂಟ್ರೀಸ್. ರಿಯಲ್ ಲೈಫ್ ನಲ್ಲಿ ನಾವು ಇದನ್ನ ಕಲಿತೀವಿ. ಪ್ಲೀಸ್ ರಿಮೆಂಬರ್, ನೀವು ಕಾಲೇಜಿಗೆ ಬರೀ ಮಾರ್ಕ್ಸ್ ಗಳಿಸಾಕ್ ಡಿಗ್ರಿ ಗಳಿಸಾಕ್ ಬಂದಿಲ್ಲ. ನೀವು ಕಾಲೇಜಿಗೆ ಎದಕ್ ಬರ್ತೀರಿ? ಸೊ ದಟ್ ಇಲ್ಲಿ ಏನ್ ಜ್ಞಾನ ಪಡ್ಕೋತೀರಿ ಅದರ ಆಧಾರ ಮೇಲೆ ನಿಮಗೆ ಭವಿಷ್ಯದ ಜಾಬ್ ಸಿಗ್ತಾವ. ಸೊ ಇಲ್ಲಿ ಇದು ನಿಮ್ ಟ್ರೈನಿಂಗ್ ನಡೆದೈತೆ ಅಂತ ತಿಳ್ಕೋರಿ ಫಾರ್ ದ ಜಾಬ್. ಓಕೆ, ಸೊ ಅದಕ್ಕಾಗಿ ಇಲ್ಲಿ ಏನೇನ್ ಕಲಿತೀರಿ ರಿಯಲ್ ಲೈಫ್ ಅಲ್ಲಿ ಇದು ಉಪಯೋಗ ಮಾಡೋದಿರಿ ಆಕ್ಚುಲಿ ಇದ್ರಿ. ಓಕೆ, ಸೊ ರೈಟ್ ಡೌನ್ ದ ನರೇಷನ್. being application money. Now see, as it is a compound journal entry, narration ಅನ್ನು ಏನಾಗ್ತೈತಿ ಸ್ವಲ್ಪ ಲೆಂದಿ ಆಗ್ತೈತಿ. ಯಾಕಂದ್ರೆ ಪ್ರತಿಯೊಂದು ಎಂಟ್ರಿಗೆ ನಿಮ್ದು ವಿವರಣೆ ಎಕ್ಸ್ಪ್ಲನೇಷನ್ ಇರಬೇಕು, ಬಟ್ ಸಂಕ್ಷಿಪ್ತದಲ್ಲಿ ಇನ್ ಬ್ರೀಫ್. ಸೊ being application money on 20,000 shares, on 20,000 shares transferred to capital account, comma, excess application money on 4,000 shares refunded, and excess application money on 2,000 shares transferred to allotment account. Okay, so in this way you have given the brief narration for all the 3 journal entries. Okay, so ಈ ರೀತಿಯಿಂದ ನಿಮಗೆ ಎರಡನೇ ಜರ್ನಲ್ ಎಂಟ್ರಿ ಮುಗಿದೈತಿ. ಫಸ್ಟ್ ಸೆಟ್ ಆಫ್ ಜರ್ನಲ್ ಎಂಟ್ರೀಸ್ ಮುಗಿದ್ ನೋಡ್ರಿ. ವೇರ್ ದ ಅಪ್ಲಿಕೇಶನ್ ಮನಿ ಇಸ್ ರಿಸೀವ್ಡ್, ಅಪ್ಲಿಕೇಶನ್ ಮನಿ ಇಸ್ ಟ್ರಾನ್ಸ್ಫರ್ಡ್, ಓವರ್ ಸಬ್ಸ್ಕ್ರಿಪ್ಷನ್ ಅಂಡ್ ಪ್ರೋರೇಟಾ ಅಲಾಟ್ಮೆಂಟ್ ಎರಡು ಕೂಡಿ ಇದು ಲೆಕ್ಕ ಬಂದೈತಿ. ಸೊ ಓವರ್ ಸಬ್ಸ್ಕ್ರಿಪ್ಷನ್ ಇರುವುದರಿಂದ ಏನ್ ಎಕ್ಸೆಸ್ ಅಪ್ಲಿಕೇಶನ್ ನೀವು ರಿಜೆಕ್ಟ್ ಮಾಡಿರಿ ಅದನ್ನ ದುಡ್ಡು ರಿಫಂಡ್ ಮಾಡಕತ್ತೀರಿ. ಮತ್ ಇನ್ನೂ ಏನ್ ಆಕ್ಸೆಸ್ ಮನಿ ಐತಿ ನಿಮ್ ಕಡೆ ಅಪ್ಲಿಕೇಶನ್ ಮೇಲಿಂದ ಅದನ್ನ ಅಲಾಟ್ಮೆಂಟ್ ಗೆ ಅಡ್ಜಸ್ಟ್ ಮಾಡಿ. ಕರೆಕ್ಟ್. ಈಗ ನೆಕ್ಸ್ಟ್ ಎಂಟ್ರಿ ಏನಿದೆ ನೋಡ್ರಿ, ಅಲಾಟ್ಮೆಂಟ್ ಮನಿ ಡ್ಯೂ. ಈಗ ಅಗೇನ್ ಈ ಕ್ವಶನ್ ನಲ್ಲಿ ಈ ಎಂಟ್ರಿದಲ್ಲಿ ಏನ್ ನೆನಪಿಟ್ಕೋರಿ, ಹಿಯರ್ ದ ಶೇರ್ಸ್ ಆರ್ ಬೀಯಿಂಗ್ ಇಶ್ಯೂಡ್ ಅಟ್ ಅ ಪ್ರೀಮಿಯಂ. ಹಾಗಾಗಿ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ನೆನಪಲೆ ನೀವು ಬರೀಲೇಬೇಕು. ಸೊ ರೈಟ್ ಡೌನ್ ದ ಎಂಟ್ರಿ ನಂಬರ್ 3. ವಾಟ್ ಈಸ್ ಡ್ಯೂ? ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಈಸ್ ಡ್ಯೂ. ಸೊ ರೈಟ್ ಡೌನ್ ಈಕ್ವಿಟಿ ಶೇರ್ allotment account debit. Allotment account debit. Now, how many shares are there? Shares are 20,000 only, not more than that. Okay, so 20,000 shares into rupees. What is the amount that is being called on the allotment? See, ಲೆಕ್ಕದಲ್ಲಿ ಕೊಟ್ಟಾರು. It is rupees 4 including premium. So rupees 4 per share. So what is the amount? See, it will become rupees 80,000. 2. ಈಗ ಸಮಾಧಾನದಿಂದ ಏನ್ ಫೇಸ್ ವ್ಯಾಲ್ಯೂ ಐತಿ ಅದು ಕ್ಯಾಪಿಟಲ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ರಿ, ಏನ್ ಪ್ರೀಮಿಯಂ ಅಮೌಂಟ್ ಐತಿ ಅದನ್ನ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ನಲ್ಲಿ ತೋರಿಸಿ. ಓಕೆ, ಸೊ 2 ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ into bracket 20,000 shares into rupees 3
per share, which is equal to rupees 60,000. Okay. 2. Securities premium account. Securities premium account into bracket 20,000 shares into rupees 1 each, which is equal to rupees 20,000. Okay. So as you can see, your debit is equal to credit. Okay. Now give the narration. Being allotment money due. Being allotment money due. Okay, this much only is enough. If one is due under, what will be the next journal entry? Receipt. Now question alli ಏನು ಹೇಳ್ಯಾರ ನೋಡ್ರಿ, ಎಲ್ಲಿಂದ ದುಡ್ಡು ಅವರಿಗೆ ಬರಾಕತ್ತಿಲ್ಲ except final call. So till final call there is no issue. As and when you have demanded, the money has been received. So let us show the entry number 4 where the allotment money is being received. So bank account debit. Now here there is a twist. See, every entry has a twist, and that is the speciality of tough sums. Okay. Bank account debit to equity share allotment account. ಯಾರು ಬೈಪಟ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಶಿಕ್ ಹಾಕೋತಾರ. ಯಾಕಂದ್ರೆ ಅವ್ರಿಗೆ ಏನ್ ನೆನಪಿರ್ತೈತಿ, ಇಲ್ಲಿ ಅಲಾಟ್ಮೆಂಟ್ ಏನೈತಿ 80,000 ಪಟಕ್ನ ಬರೆದು ಬಿಡ್ತಾರೆ. ಬಟ್ ನಿಮಗೆ ನೆನಪಿರ್ಲಿ, ಆಲ್ರೆಡಿ ಏನ್ ಬಂದೈತಿ, ಎಕ್ಸೆಸ್ ಅಮೌಂಟ್ ಬಂದೈತಿ. ಅಂಡ್ ಅದು ಅಲಾಟ್ಮೆಂಟ್ ದಲ್ಲಿ ಏನಾಗೈತಿ, 4,000 ರೂಪಾಯಿ ಆಲ್ರೆಡಿ ನೀವು ಟ್ರಾನ್ಸ್ಫರ್ ಮಾಡೇ ಬಿಟ್ಟಿರಿ. ಓಕೆ. ಸೊ ವೆನ್ ದ ಶೇರ್ ಹೋಲ್ಡರ್ ಇಸ್ ಪೇಯಿಂಗ್ ದ ಮನಿ, ವಿಲ್ ಹಿ ಪೇ ದಟ್ ಕಂಪ್ಲೀಟ್ 80,000 rupees? No, he will not pay this 4,000 rupees. Why he will not pay this 4,000? It is already paid. When did he pay? While applying for the shares only. Shares ಅಲ್ವಾ ಯಾವಾಗ ಅಪ್ಲಿಕೇಶನ್ ಹಾಕಕತ್ತಿದ್ರು ಅವಾಗ ಅವರ ದುಡ್ಡನ್ನು ಕೊಟ್ಟು ಬಿಟ್ಟಾರ. ನೀವ ಅವರಿಗೆ ಬೇಡಿ ಅಷ್ಟು ಶೇರ್ ಕೊಟ್ಟಿಲ್ಲ, ಹಾಗಾಗಿ ಅವ್ರದೇ ಏನ್ ಎಕ್ಸ್ಟ್ರಾ ದುಡ್ಡು ಇತ್ತು ಅದನ್ನ ಎಲ್ಲಿ ಅಡ್ಜಸ್ಟ್ ಮಾಡಿರಿ ನೋಡ್ರಿ, ಅಲಾಟ್ಮೆಂಟ್ ಕಾಲ್ ಅಲ್ಲಿ ಅಡ್ಜಸ್ಟ್ ಮಾಡಿರಿ. ಸೊ ದಟ್ ಮನಿ ಹ್ಯಾಸ್ ಬೀನ್ ಆಲ್ರೆಡಿ ರಿಸೀವ್ಡ್. The shareholder will not pay it once again, and therefore out of 80,000, 4,000 is already received. I am not using the word will not be received. It is already received. Already received. And hence how much money will be received now? It will be received 76,000. In your allotment, already 4,000 has been credited. So how much will be credited now? It will be 76,000. Understanding? Okay. So write down the narration. Being allotment money received. Simple. Okay, clear all of you? It's very simple. But suppose ನಿಮ್ಮ ಅಮೌಂಟ್ ರಾಂಗ್ ಆಯ್ತು, ನೀವು ಎಕ್ಸಾಮ್ ದಾಗ ಭಾಳ ಜಿದ್ದಾಡಿ ಬರ್ತೀರಿ, ನಾ ಎಲ್ಲಾ ಕರೆಕ್ಟ್ ಬರೆದು ಬಂದೇನೆ, ಡ್ಯಾಮ್ ಈಸಿ ಇತ್ತು. ಬಟ್ ಯಾವಾಗ ರಿಸಲ್ಟ್ ಬಂದ್ಬಿಡ್ತೈತಿ, ನಿಮಗೆ ಏನ್ ಅನಿಸ್ತೈತಿ, ಪೇಪರ್ ಚೆಕ್ ಮಾಡೋರ ಏನಾರ ಮಿಸ್ಟೇಕ್ ಮಾಡ್ಯಾರ, ಹಂಗಿರಂಗಿಲ್ಲ. ಓಕೆ, ಪೇಪರ್ ಚೆಕ್ ಮಾಡೋರು ಒಂದ್ ಪೇಪರ್ 3 ಸಲ ಚೆಕ್ ಮಾಡ್ತಾರೆ, ಆಮೇಲೆ ಅದ್ರ ರಿಸಲ್ಟ್ ಮಾರ್ಕ್ಸ್ ಬಂದಿರ್ತಾವ. So then you have to be very calm and composed while solving the sums. Now let us go for the next entry, entry number 5. What is now? The first call is due. Okay, ಎಲ್ಲಿ ಹೇಳ್ಯಾರ ನೋಡ್ರಿ, ಟೆಕ್ಸ್ಟ್ ಬುಕ್ ದಲ್ಲಿ ನೋಡ್ರಿ what they are telling. The first call is of rupees 3. Okay, till first call there is no issue. So ಬರೆದು ಬಿಡ್ರಿ, equity share first call account debit to equity share capital account. Equity share capital account. Now into bracket, how many shares? 20,000 shares. Into what is the amount that is demanded? Rupees 3 per share. So what is the amount that is to be received? It is rupees 60,000. 60,000, 60,000. So give the narration. Being first call due. Being first call due. Okay, this much only is enough.
ಬಿಕಾಸ್ ನೋಡ್ರಿ ಎಕ್ಸಾಮ್ ನಲ್ಲಿ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನು ಮಾಡೋದೈತಿ 100 ಮಾರ್ಕ್ಸ್ ಲೆಕ್ಕ ಮ್ಯಾಕ್ಸಿಮಮ್ 20 ಮಿನಿಟ್ಸ್ ದಾಗ ಮುಗಿಸಬೇಕು ನೀವು 20 to 25 minutes. You do not have too much time to go on writing. Next, so ಈಗ ಡ್ಯೂ ಅಂತೀರಿ, ಡ್ಯೂ ಆದ ನಂತರ ಅವ್ರು ನಮಗೆ ಲೆಕ್ಕದಾಗ ಏನ್ ಹೇಳ್ಯಾರು, ಫಸ್ಟ್ ಕಾಲ್ ಮೇಲೆ ಎಲ್ಲ ದುಡ್ಡು ಬಂದೈತಿ. ಸೊ ದೇರ್ ಇಸ್ ನೋ ಇಶ್ಯೂ ಆಸ್ ಫಾರ್ ಆಸ್ ಫಸ್ಟ್ ಕಾಲ್ ಈಸ್ ಕನ್ಸರ್ನ್. Okay, so show entry number 6 for the first call being received. Write down bank account debit 2. For what you have received the money? Equity share first call account. 2. Equity share first call account. Amount is rupees 60,000. 60,000. Give the narration. Being first call duly received. First call duly received. Okay. Now the next journal entry for final call due. ಏನ್ ಹೇಳ್ಯಾರು ನೋಡಿ, ಏನ್ ಶಬ್ದ ಉಪಯೋಗ ಮಾಡ್ಯಾರು ಕ್ವಶನ್ ಪೇಪರ್ ನಲ್ಲಿ, ಕ್ವಶನ್ ನಲ್ಲಿ ಫೈನಲ್ ಕಾಲ್. ಓಕೆ, ಸೊ ರೈಟ್ ಡೌನ್ equity share final call account debit. Equity share final call account debit to equity share capital account. Equity share capital account. Okay, now what is the amount that is due on 20,000 shares? The amount that is due is rupees 2. Okay, ಇಲ್ಲಿ second and final call ಅಂತ ಶಬ್ದ ಉಪಯೋಗ ಮಾಡ್ಯಾರ. So ನಾವು ಹಂಗ ಬರೀಬೇಕು, second and final call. Okay, so it is rupees 2 per share. So write down, it is equal to rupees 40,000. Okay, give the narration. Being second and final call due on 20,000 shares at rupees 2 per share. Correct? Now the next entry. Okay, suppose ಇಲ್ಲಿ ಬೇಡಿದಷ್ಟೆಲ್ಲ ದುಡ್ಡು ಬಂದ್ಬಿಡ್ತಿತ್ತು ಅಂದ್ರೆ there would have been no question of doing forfeiture entries only, but it is not so. What they are saying, see, both the calls were made and all the money were received except the final call on 500 shares. So out of 20,000 shares, on 500 shares the money is not received. Okay, so write down bank account debit into bracket 19,500 shares into rupees 2 per share. Okay, this is for the amount that is received. Now here what comes into existence? The calls in arrears will come into the existence. So calls in arrears account debit into bracket 500 shares into rupees 2 per share. Correct? 2. What is 2? Equity share second and final call account. Equity share second and final call account. Okay, ಈಗ ಎಷ್ಟಪ್ಪ ಬೇಡಿದ್ರಿ? 40,000 ರೂಪಾಯಿವನ್ನು ಬೇಡಿದ್ರಿ. ಕೊಟ್ರಿ ಎಲ್ಲರೂ? ಇಲ್ಲ ಅಂತನ ಸಮಸ್ಯೆ ಐತಿ. ಸೊ 500 ಶೇರ್ಸ್ ಮೇಲೆ 2 ರೂಪಾಯಿ ಪ್ರಕಾರ ದುಡ್ಡು ಬಂದಿಲ್ಲ. ಸೊ ದಟ್ ಈಸ್ ಈಕ್ವಲ್ ಟು rupees, how much it is becoming? See, it is becoming rupees 1,000. So how much is the money that is received?
39,000 is received, and how much is in arrear? 1,000 is in arrear. Give the narration. Being second and final call received. Second and final call received except on 500 shares. Except on 500 shares at rupees 2 each. Okay? So, ಇಲ್ಲಿ ತನಕ ಅಂತೂ ಬೇಸಿಕ್ ಸಮ್ಸ್ ಇದ್ದು. ಅಪ್ಲಿಕೇಶನ್ ಮನಿ ರಿಸೀವ್, ಟ್ರಾನ್ಸ್ಫರ್, ಅಲಾಟ್ಮೆಂಟ್ ಮನಿ ಡ್ಯೂ, ರಿಸೀವ್, ಫಸ್ಟ್ ಕಾಲ್ ಡ್ಯೂ, ರಿಸೀವ್, ಫೈನಲ್ ಕಾಲ್ ಡ್ಯೂ, ರಿಸೀವ್ಡ್ ಅಲಾಂಗ್ ವಿತ್ ದ arrears. ಈಗ ಏನ್ ಮಾಡುವುದವು? 3 journal entries for forfeiture. First, the cancellation of the shares. Second, the reissue of the shares. Third one is the shares which are reissued. On that, if you have any balance into the share forfeiture account, it will be transferred to capital reserve. Okay, so how many journal entries will come here? 3 journal entries will come. So let us make space for that. Okay, so here comes entry number 9. Okay, and now what is the entry number 9? They are telling us clearly that these 500 shares were forfeited. So whenever we are doing the journal entry for forfeiture, which account will be debited? Equity share capital account will be debited. Write down. Equity share capital account debit into bracket. How many shares? 500 shares. Into how much face value you will take? What is the face value? It is rupees 10 each. Okay. So which is equal to rupees 5,000. Now please remember, my dear children, here the question is of the issue of shares at premium. ಯಾವಾಗ issue of shares at premium ಮಾಡ್ತೀರಿ, forfeiture ಒಳಗೆ 2 ಪ್ರಕಾರ ಬಂದ್ಬಿಡ್ತಾವೆ. Whether the premium is received or premium is not received. If the premium is not received, ಇಲ್ಲಿ ನೀವು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟಿಗೂ ಏನು ಮಾಡಬೇಕು? ಡೆಬಿಟ್ ಹಾಕಬೇಕಾಗ್ತದೆ. ಬಟ್ ಸದ್ಯ ಈ ಲೆಕ್ಕದಲ್ಲಿ ಯಾರು ಇವರು ಶೇರ್ ಹೋಲ್ಡರ್ ಅದಾರೋ ಅವ್ರಿಗೆ ಪ್ರೀಮಿಯಂ ಅಮೌಂಟ್ ಪೇಡ್ ಇದೆ. ಹಾಗಾಗಿ ನೋ ಇಫೆಕ್ಟ್ ವಿಲ್ ಬಿ ಶೋನ್ ಇನ್ ಟು ದ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್. ಓಕೆ, ಹಾಗಾಗಿ ಇಲ್ಲಿ ನಾವು ಫಾರ್ಫೀಚರ್ ನಲ್ಲಿ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಓಪನ್ ಮಾಡಕತ್ತಿಲ್ಲ, ಬಿಕಾಸ್ ದ ಅಮೌಂಟ್ ಈಸ್ ರಿಸೀವ್ಡ್. ಇಫ್ ಇಟ್ ವುಡ್ ಹ್ಯಾವ್ ಬಿನ್ ನಾಟ್ ರಿಸೀವ್ಡ್, we would have shown the securities premium account as a debit. Okay, so yes. 2, share forfeiture account. Share forfeiture account. Now in this account, what do you show? ಏನು ತೋರಿಸ್ತೀರಿ ಈ ಅಕೌಂಟ್ ನಲ್ಲಿ? The amount that the shareholder has paid so far on the shares. In this, you shouldn't calculate the premium amount. Please keep that in mind. You have to consider only the face value. So 10 ರೂಪಾಯಿದಾಗಿಂದ ಅವರು ಫೈನಲ್ ಕಾಲ್ ಅಂತ 2 ರೂಪಾಯಿ ಕೊಡಾಕ ಆಗಿಲ್ಲ. It means how much he has paid? Rupees 8 per share. So what is the amount that is collected so far? It is rupees 4,000. Then obviously here the calls in arrears, what is debited, it will become a credit over here. So write down 2 calls in arrears account. Okay, so if you want, you can show into bracket here 500 shares. On that, rupees 2 per share is not paid, which is equal to rupees 1,000. Okay, so this is our journal entry for the cancellation, for the forfeiture. Write down being 500 shares forfeited for non-payment of what?
final call. Okay. Now after this, what they are telling? See, they are telling that 300 of the forfeited shares were later reissued as fully paid at ₹9 per share. Okay, so ಅದನ್ನ ಅವರು ಏನು ಮಾಡ್ಯಾರು? Reissue ಮಾಡ್ಯಾರು. So whenever they will reissue, of course what will come? The money will come. So write down bank account debit. Now please remember my dear children, ಲೆಕ್ಕ ಓದೋದು ಬಹಳ ಮಹತ್ವದ ಐತಿ. ಎಲ್ಲ 500 ಶೇರ್ಸ್ ಅವ್ರ ಮಾರ್ಕೆಟ್ ದಲ್ಲಿ ರೀಇಶ್ಯೂ ಮಾಡಾಕತ್ತಾರು? ನೋ. Out of 500, only 300 shares are reissued. At what price? At ₹9 per share as a fully paid. So hanಗಾದ್ರೆ ದುಡ್ಡು ಎಷ್ಟು ಬಂತು ನೋಡ್ರಿ? ₹2,700 ಬರ್ತಾವ. 2,700 is the amount that is received. Leave one line. Okay. ಏನಂತ ಬರೀತೀರಿ? To equity share capital account, because this amount will be shown into the capital account because this belongs to share capital. 300 shares. What is the face value of each share? It is ₹10 per share. So what is the amount that had to be credited? It is ₹3,000. ₹3,000 ಬೆಲೆ ಇರುವಂತ ಶೇರ್ಸ್ ಗೆ 2,700 ದಲ್ಲಿ ಫುಲ್ಲಿ ಪೇಡ್ ಅಂತ ಇಶ್ಯೂ ಮಾಡಿರಂದ್ರೆ ನಿಮಗೆ ಇಲ್ಲಿ ಏನಾಗೈತಿ? ಲಾಸ್ ಆಗೈತಿ. ಓಕೆ, ಸೊ that loss will be covered from the money that is there into the share forfeiture account. Okay, so write down here share forfeiture account. Share forfeiture account debit. How much? The difference amount. ಎಷ್ಟು ಐತಿ ನೋಡ್ರಿ ಫರಕಿನ ಅಮೌಂಟ್? It is ₹300. Okay, narration ಬರೆದ್ಬಿಡ್ರಿ. Being 300 forfeited shares, 300 forfeited shares reissued at ₹9 per share as fully paid. As fully paid. Now what is the last journal entry? The last journal entry is whatever balance is there into the share forfeiture, it has to be transferred to capital reserve account. Okay, so let us do that. Okay, so see here, entry number 11. What is the journal entry? The journal entry will be share forfeiture account debit, share forfeiture account debit to capital reserve. Okay, now I am closing this here. Amount ನೋಡ್ರಿ ಅಗೇನ್ ಸಪೋಸ್ ಯಾರನ್ನ ಶಾಲೆ ಹುಡುಗರು 4,000 minus 300 ಒಮ್ಮಗಲೇ 3,700 ತೋರಿಸ್ಬಿಟ್ರು, your answer will become wrong. So see this working note that I am doing here. ಎಷ್ಟು ಶೇರ್ಸ್ ಅನ್ನು ಫಾರ್ಫಿಟ್ ಮಾಡ್ಯಾರ ನೋಡ್ರಿ? 300 ಶೇರ್ಸ್ ಅನ್ನು ಫಾರ್ಫಿಟ್ ಮಾಡ್ಯಾರ. 300 ಶೇರ್ಸ್ ಮೇಲೆ ಆಲ್ರೆಡಿ ಅವ್ರಿಗೆ ಏನು ಅಮೌಂಟ್ ರಿಸೀವ್ಡ್ ಇತ್ತು? ಇಟ್ ವಾಸ್ ₹8 per share. So into ₹8 per share. Please understand, 500 shares forfeit ಮಾಡ್ಯಾರು. ಆ 500 ದಾಗಿ ನಾವು ರೀಇಶ್ಯೂ ಎಷ್ಟು ಮಾಡಾಕತ್ತಾರು? ಓನ್ಲಿ 300 shares. ಓಕೆ, ಸೊ ನಾವು ಕ್ಯಾಪಿಟಲ್ ರಿಸರ್ವ್ ಅಕೌಂಟಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡಬೇಕಾದ್ರೆ we should take into consideration only this 300 shares and not completely the 500 shares. Please see my class of day 17. In that 5 points I have given. The last point belongs to this question. Okay, so ಎಷ್ಟು ದುಡ್ಡು ಜಮಾ ಆಯ್ತು ನೋಡ್ರಿ? That is equal to ₹2,400. From this we are going to recover the loss on reissue. Okay, so that is loss on reissue, which is equal to ₹300. Which is equal to ₹300. So what is the amount that you will transfer to the capital reserve? It is equal to ₹2,100. ತಿಳಿತು? It is very important working note. See, what is this? This is a working note.
Working note on what? The amount that is transferred to capital reserve. Amount transferred to capital reserve. Okay. Why we have taken only 300 shares? ಯಾಕಂದ್ರೆ ನಾವು ಮಾರ್ಕೆಟ್ ದಾಗ ರೀಇಶ್ಯೂ ನ ಅಷ್ಟೇ ಮಾಡಿವಿ. ಹಂಗಾದ್ರೆ ಉಳಿದ 200 ಶೇರ್ಸ್ ಇದು ಏನು ಬ್ಯಾಲೆನ್ಸ್ ಆಗ್ತೈತಿ ಅದರದ್ದು ಏನು ಅದು ಆಸ್ ಇಟ್ ಈಸ್ ಶೇರ್ ಫಾರ್ಫೀಚರ್ ಅಕೌಂಟ್ ದಾಗ ಉಳಿತಾವ. ಯಾವಾಗ ಅದನ್ನ ಮತ್ತೊಮ್ಮೆ ರೀಇಶ್ಯೂ ಮಾಡ್ತಾರೋ ಅದರ ಮೇಲೆ ಅವ್ರಿಗೆ ಏನಾರ ಲಾಸ್ ಆತಂದ್ರ ಆ ದುಡ್ಡದಾಗಿಂದ ಅದನ್ನ ಮುರ್ಕೋತಾರ. That's why it will remain as it is into the share forfeiture account. Okay. So yes, let us show the amounts now. It is rupees 2,100, 2,100. Yellin bantu, illin bantu. Tukori. Okay. So give the narration being the balance in share forfeiture account. In share forfeiture account of 300 forfeited shares transferred to capital reserve account. Okay. So ನೋಡ್ರಿ ಲೈಟ್ ನೋ ಹೋಗೈತಿ ಇದರ ಜೊತೆಯಲ್ಲಿ ನನ್ನ ಲೆಕ್ಕನೂ ಮುಗಿದೈತಿ. ಓಕೆ. ಸೊ ವಿತ್ ದಿಸ್ we have come to the end of the class. Actually balance sheet ತೋರಿಸೋದಿತ್ತು, but I will show it into tomorrow's class. Okay. We shall continue tomorrow. Thank you.